ಅಧಿಕಾರಕ್ಕೆ ಬಂದ ನಂತರ ಏನು ಅಹಿಂದ ಅಂತೇಳಿ ಮತಗಳನ್ನು ಪಡ್ಕೊಂಡ ನಂತರ ಇವತ್ತು ಅಹಿಂದ ಅನ್ನಂತ ಶಬ್ದಕ್ಕೆ ಹಿಂದುಳಿದಂತಹ ಜಾತಿಗಳನ್ನ ದಲಿತರನ್ನು ಮರೆಯಂತ ಕೆಲಸ ಯಾವುದೊಂದು ಪಾರ್ಟಿ ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ. ಹಂಗಾಗಿ ಭ್ರಷ್ಟ ನಾಗೇಂದ್ರ ಅವರು ಭ್ರಷ್ಟಾಚಾರವನ್ನು ಮಾಡಿದಾರ. ಆ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ನಮ್ಮ ಹೋರಾಟವನ್ನು ಕೂಡ ಮುಂದುವರಿಸಂತ ಕೆಲಸ ಮಾಡ್ತಾ ಇದೀವಿ. ಇದು ಭ್ರಷ್ಟ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ನಮ್ಮ ಭವಿಷ್ಯದ ಮಕ್ಕಳನ್ನ ಇವತ್ತು ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾನ. ನಮ್ಮ ಬುಡಕಟ್ಟು ಸಮುದಾಯಗಳನ್ನ ಅವ್ರ ಭವಿಷ್ಯವನ್ನು ಕಸ್ಕೊಂಡಂತ ಕೆಲಸ ಮಾಡಿದಾರ. ನಮ್ಮ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತ ಮಕ್ಕಳ ಭವಿಷ್ಯ ಜೊತೆಲಿ ಹೆಣ್ಮಕ್ಳ ಭವಿಷ್ಯವನ್ನು ಕೂಡ ಕಸ್ಕೊಂಡಂತ ಕೆಲಸ ಮಾಡಿದಾನ. ಅಂತ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸ್ಬೇಕನ್ನೋ ಒತ್ತಾಯದಿಂದ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ. ನಾನು ಈ ಸಮುದಾಯದ ವಿರುದ್ಧ ಅಲ್ಲ, ಈ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸಿನ ಪಾರ್ಟಿ ಭ್ರಷ್ಟ ನಾಗೇಂದ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಸದನದಲ್ಲಿ ಕೂಡ ಒಪ್ಪಿಕೊಂಡಿದ್ದಾರ. ನಾವು 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಮಾಡಿದಂತ ಹಣ ಇವತ್ತು ಕೂಡ ವಾಪಸ್ಸು ನಿಗಮಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ತಿರುಗಿ ಕಟ್ಟಿಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರಕ್ಕೆ ತಾವೇನು ಬೆಂಬಲವನ್ನು ಕೊಡಂತ ಕೆಲಸ ಮಾಡ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಎಲ್ಲರ ಮೇಲೆ ಕೇಸ್ಗಳಿದಾವ, ಎಲ್ಲರ ಮೇಲೆ ಕೇಸ್ಗಳಿದಾವ ಅಂದ್ರಿಗಿನ ಅವೆಲ್ಲ ಕೇಸ್ಗಳಿರೋದು ವೈಯಕ್ತಿಕವಾದಂಥ ಕೇಸ್ಗಳು, ಬೇರೆ ಬೇರೆ ರೀತಿ ಕೇಸ್ಗಳು. ಸರ್ಕಾರ ಖಜಾನೆಗೆ ಕೈ ಹಾಕಿದಂತ ಏಕೈಕ ಮಂತ್ರಿ, ಈ ದೇಶಕ್ಕೆ ಸ್ವತಂತ್ರ ಬಂದಂತ ಮೊದಲನೇ ಮಂತ್ರಿ, ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳಂದ್ರೆ ನಾಗೇಂದ್ರ ಅವರು. ಬಹುಶಃ ನಿಮ್ಗೆ ನಾಗೇಂದ್ರ ಅವರೇ ಬೇಕಾಗಿತ್ತ? ಬೇಕಾದ ಈ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸ್ರಿ. ಇನ್ನ 4 ಮಂದಿನ ವಾಲ್ಮೀಕಿ ಸಮುದಾಯಗಳ ಮಂದಿಗಳನ್ನು ಮಂತ್ರಿಗಳಾಗಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಇಂಥ ಭ್ರಷ್ಟ ಮಂತ್ರಿನ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಲ್ಲ, ಭ್ರಷ್ಟಾಚಾರಕ್ಕೆ ಇವತ್ತು ನೀವು ಬೆಂಬಲವನ್ನು ಸೂಚಿಸಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ನೀವು ಮುಖ್ಯಮಂತ್ರಿಗಳಾಗಿ ಘನತೆ ಗೌರವದಿಂದ ನೀವು ಯಾವುದನ್ನು ಹೇಳಿಕೆಗಳನ್ನು ಕೊಡಂತ ಟೈಮಲ್ಲಿ ಈ ರಾಜ್ಯದ ಜನರು ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದಾರ. ಆ ರೀತಿಯಲ್ಲಿ ಸೂಕ್ಷ್ಮವಾದಂಥ ಹೇಳಿಕೆಗಳನ್ನು ಕೊಡಬೇಕಾಯ್ತು. ನೀವು ಭ್ರಷ್ಟಾಚಾರಿ ಭ್ರಷ್ಟ ಮಂತ್ರಿ ಆದಂಥ ನಾಗೇಂದ್ರ ಅವರಿಗೆ ಬೆಂಬಲವನ್ನು ಕೊಡಂತ ಕೆಲಸ ಮಾಡ್ತೀವಿ. ಸದನದಲ್ಲಿ ಇವತ್ತು ವಿಜಯೇಂದ್ರ ಅವರು, ಅಶೋಕ್ ಅಣ್ಣವರು, ಚಲವಾದಿ ನಾರಾಯಣ ಸ್ವಾಮಣ್ಣವರು ಎಲ್ಲರೂ ಕೂಡ ಸದನದಲ್ಲಿ ಒಳಗಡೆ ಹೋರಾಟ ಮಾಡ್ತಾ ಇದ್ದಾರ. ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು, ನಮ್ಮ ಓಬಳೇಶ್ನವರು, ಫಕೀರಪ್ಪನವರು, ಸೋಮಲಿಂಗಪ್ಪನವರು, ನಾವೆಲ್ಲರೂ ಕೂಡ ಸೇರಿ ಇವತ್ತು ಸದನದ ಹೊರಗಡೆ ಕೂಡ ಹೋರಾಟವನ್ನು ಮಾಡಂತ ಕೆಲಸ ಮಾಡಿದೆ. ಎಲ್ಲಿ ತನಕ ಕೂಡ ರಾಜೀನಾಮೆಯನ್ನು ಕೊಡಲು ಮುಂದಿನ ಆ ಹೋರಾಟವನ್ನು ಮುಂದೆ ರೂಪುರೇಷೆಗಳು ನಮ್ಮ ಅಧ್ಯಕ್ಷರು ನೋಡ್ತಂತ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರ್ರಿ. ನಮ್ಮ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರ ವಿಜಯೇಂದ್ರ ಅವರು ಅದ್ರ ಬಗ್ಗೆ ಮಾತಾಡುವಂತ ಕೆಲಸ ಆಗುತ್ತೆ. ಇದು ಬಹುಶಃ ಸಾಂಕೇತಿಕವಾಗಿ ಅಹೋರಾತ್ರಿ ಕೊಟ್ಟಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ರೂಪರೇಷೆಗಳು ಅದ್ರ ಬಗ್ಗೆ ಕ್ಲಾರಿಟಿಯಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಇಲ್ಲ ರೀ, ನನ್ನ ಅಧ್ಯಕ್ಷರು ಏನ್ ತೀರ್ಮಾನವನ್ನು ತಗೊಂತಾರೋ, ಪಾರ್ಟಿ ಏನ್ ತೀರ್ಮಾನ ತಗೊಂತದೋ ಆ ತೀರ್ಮಾನಕ್ಕೆ ತಕ್ಕಂಗೆ ನಾವು ಎಲ್ಲರೂ ಕೂಡ ನಡೀತೀವಿ. ನೋಡ್ರಿ, ಈಗಿನ ತನಕ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತಿಮವಾಗಿ ನಿರ್ಧಾರ ಆಗಲಿಲ್ಲ. ಬಹುಶಃ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಕೂಡ ಚಿಂತನೆ ಮಾಡ್ತಾ ಇದ್ದಾರ, ಯೋಚನೆ ಮಾಡ್ತಾ ಇದ್ದಾರ, ಎಲ್ಲ ನಾಯಕರ ಹತ್ರ ಕೂಡ ಮಾತಾಡ್ತಾ ಇದ್ದಾರ. ನಮ್ಮ ಅಧ್ಯಕ್ಷರು ಏನು ತೀರ್ಮಾನವನ್ನು ತಗೊಂಡು ಏನು ಮಾಡಬೇಕು ಅಂತೇಳಿ ಅವ್ರ ತೀರ್ಮಾನವನ್ನು ತಗೊಂತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಅಧ್ಯಕ್ಷರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಂತ ಕೆಲಸ ಆಗ್ತದೆ ಸರ್. ಥ್ಯಾಂಕ್ ಯು.